ಮಕ್ಕಳಿಗೆ ಪ್ರತಿ ಅಂದರೆ ವರ್ಷ ಪೂರ್ತಿಯವರು ಶಾಲೆ ಒಳಗಡೆ ಇದ್ದು ಕಲಿತಾರೆ. ಇಲ್ಲಿ ಅವರಿಗೆ ರೆಕ್ಕೆ ಕಟ್ಟಿ ಹಾರೋದನ್ನು ಹೇಳ್ಕೊಡ್ತೀವಿ. ಅವ್ರಿಗೇನು ಹೇಳ್ಕೊಡೋದು ಬೇಕಾಗಿಲ್ಲ, ಅವ್ರ ಜೊತೆಲಿ ನಾವು ಬೆರೆಯೋದು ಮತ್ತು ಅವ್ರಿಗೆಲ್ಲ ಗೊತ್ತಿರತ್ತೆ. ಅವ್ರನ್ನ ಸ್ವಲ್ಪ ಚೇರ್ ಅಪ್ ಮಾಡಬೇಕಷ್ಟೆ. ಅವ್ರಿಗೆ ಹೇಳ್ಕೊಡೋ ಅನಿವಾರ್ಯತೆ ಏನಿಲ್ಲ. ಅವರಿಗೆ ಪಾಠವನ್ನು ಬಿಟ್ಟು ಬೇರೆ ಕರಿಕ್ಯುಲರ್ ಆಕ್ಟಿವಿಟಿ ಅಂತಂದರೆ ಅವ್ರಿಗೆ ಖುಷಿ ಬೇರೆಯೇ ಇರುತ್ತೆ. ಮಕ್ಕಳನ್ನ ಕಟ್ಟಾಕದೆ ಸ್ವತಂತ್ರವಾಗಿ ಅವ್ರಿಗೆ ರೆಕ್ಕೆ ಕಟ್ಟುವಂಥ ಕೆಲಸ ಮಾಡುವಂಥದ್ದೇ ಈ ಶಿಬಿರದ ಉದ್ದೇಶ. ಈಗ ತಾವು ನೀನಾಸಂ ಇದರಲ್ಲಿ ರಾಜ್ಯ ಮಟ್ಟದ ಮಕ್ಕಳ ತರಬೇತಿಯಲ್ಲಿ ಎಷ್ಟು ತರಬೇತಿಗಳನ್ನು ಮಕ್ಕಳಿಗೆ? ರಾಜ್ಯ ಮಟ್ಟದ್ದು ಅಂತೇನಲ್ಲ, ರಾಜ್ಯದ ಬೇರೆ ಬೇರೆ ತಾಲೂಕಿನ, ಡಿಸ್ಟಿಕ್ಕಿನ, ಹಳ್ಳಿಯಲ್ಲಿ ಸುಮಾರು ಶಿಬಿರಗಳನ್ನು ಮಾಡಿದ್ದೇನೆ. ಬೇರೆ ಬೇರೆ ಊರಿನ ಶಿಬಿರಗಳು ಬೇರೆ ಬೇರೆ ಥರ ಇರ್ತವೆ. ಕೆಲವು ಶಿಬಿರಗಳಲ್ಲಿ ಏನು ಮಾಡ್ತೀವಿ ಅಂದರೆ ಇಡೀ ಶಿಬಿರ ಒಂದು 15 ದಿನನೋ ಒಂದು 20 ದಿನನೋ ಶಿಬಿರ ಮುಗಿಸಿದ್ರೆ ಇಡೀ 20 ದಿನನೂ ನಾವು ಪ್ಲಾಸ್ಟಿಕ್ಕನ್ನು ಯೂಸೇ ಮಾಡ್ತೀವಿ. ಆ ಮಕ್ಕಳಿಗೆ ಏನಾಗುತ್ತೆ, ಅದು ನಾವು ಮಾಡೋದು ಒಂದು 15 ದಿನ 20 ದಿನ ಆಗಿರುತ್ತೆ. ಆದರೆ ಇಡೀ ವರ್ಷ ಅಥವಾ ಅವ್ರ ಬದುಕಲ್ಲಿ ಅದು ರನ್ ಆಗ್ತಾನೇ ಇರುತ್ತೆ. ಓಕೆ, ನಾನೊಂದು ದಿನ ಕಲ್ತಿದ್ದೆ ಅಲ್ವಾ, ಯಾರೋ ಬಂದು ಹೇಳಿದ್ರಲ್ವ, ಇವೆಲ್ಲ ಅವ್ರಿಗೆ ಏನಂದರೆ ಒಂಥರ ಕನಸಲ್ಲಿ ಕಂಡ ಚಿತ್ರಗಳ ಥರ ಇರ್ತವೆ. ಇಲ್ಲೆಲ್ಲ ಹೇಳ್ಕೊಡೋದು ಅದು ಎಲ್ಲೋ ಒಂದು ಕಡೆಗೆ ಅವ್ರ ಬದುಕಲ್ಲಿ ಒಂದು ಭಾಗ ಆಗಿ ವರ್ಕ್ ಆಗ್ತಾನೇ ಇರುತ್ತೆ. ಏನೋ ನೋಡಿದಾಗ, ಏನೋ ಕೇಳಿದಾಗ, ಏನೋ ತಪ್ಪಾದಾಗ, ಓ ಇದು ತಪ್ಪು, ನಾನು ಹಿಂಗೆ ಮಾಡಬಾರ್ದು ಅಂತ ನೋಡಿ ಕಲಿತಾರೆ. ತಪ್ಪು ಮಾಡಿನೇ ಸರಿ ಮಾಡಬೇಕು ಅಂತೇನಿಲ್ಲ, ಇದು ತಪ್ಪು ಅಂತ ಹೇಳ್ಕೊಡೋ ಸಾಕು, ಅವ್ರಿಗೆ ಗೊತ್ತಾಗುತ್ತೆ ಸರಿ ತಪ್ಪು ಎಲ್ಲ. ಹೀಗೆ ಈಗ ಈ ಮಕ್ಕಳಿಗೆ ಇನ್ನು ಮುಂದೆ ಮಕ್ಕಳ ಭವಿಷ್ಯದ ಬಗ್ಗೆ ಹೋಗಬೇಕು. ಇವಾಗಲೇ ಈ ಬೇಸಿಂದ ಮಕ್ಕಳಿಗೆ ಶಿಬಿರದ ಬಗ್ಗೆ ತಿಳಿಸ್ಕೊಟ್ರೆ ಮುಂದೆ ಮಕ್ಕಳಿಗೆ ಯಾವ ಹಂತಕ್ಕೆಲ್ಲ ಹೋಗ್ಬೋದು ಅನ್ನುವಂಥದ್ದನ್ನು ತಿಳಿಸ್ಬೋದು. ನಾನು 98ನೇ ಇಸ್ವಿಲಿ ನಾನು ಮೊದಲ ಶಿಬಿರದಲ್ಲಿ ಪಾಲ್ಗೊಂಡಿದ್ದು ಸಣ್ಣ ಹುಡುಗನಾಗಿ. ನಾನು ಅಲ್ಲಿಂದ ಇಲ್ಲಿ ತನಕ ನನ್ನೂರಲ್ಲೂ ರಂಗಭೂಮಿ ಇದೆ. ನಾನು ಹೋಗ್ತಾ 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 ಇದು ಪ್ರೊಫೆಷನ್ ಆಗಿ ಬಂದ್ಬಿಡ್ತು. ನಾನು ಇದಕ್ಕೆ ಬಂದಿದ್ದ ಉದ್ದೇಶನೇ ಬೇರೆ. ಊಟ ಕೊಡ್ತಾರೆ, ಊರು ತಿರುಗಿಸ್ತಾರೆ, ಸಂಬಳನೂ ಕೊಡ್ತಾರೆ ಜೊತೆಯಲ್ಲಿ. ಓ ಚೆನ್ನಾಗಿದೆಯಲ್ಲ, ಅಥವಾ ಮಜವಾಗಿದೆಯಲ್ಲ ಅಂತ ಬಂದಿದ್ದು. ಅದಾದಮೇಲೆ ಓದು ತುಂಬ ಇಂಪಾರ್ಟೆಂಟ್. ಇದಕ್ಕೆ ಎಲ್ಲ ಕಲೆಗಳ ಸಮಗ್ರ ಸಮಷ್ಟಿ. ಇದಕ್ಕೆ ಚಿತ್ರಕಲೆ ಬೇಕು. ಈಗ ಯಾರೋ ಪ್ರಿನ್ಸಿಪಲ್ ಆಗಿದ್ದಾರೆ ಅಂದರೆ ಅವ್ರ ಮೈಂಡಲ್ಲಿ ಏನು ನೋಡ್ತಿರ್ತದೆ, ಆ ಪೊಸಿಷನ್ ಹೆಂಗಿರುತ್ತೆ, ಆ ವಿಷಯದ ಬಗ್ಗೆನೂ ತಿಳ್ಕೊಬೇಕು ಅವರು. ಆಮೇಲೆ ಡ್ರೈವರ್ ಬಗ್ಗೆನೂ ತಿಳ್ಕೊಬೇಕು. ಜಗತ್ತಿನ ಎಲ್ಲ ವಿಷಯಗಳ ಬಗ್ಗೆನೂ ಸಂಪೂರ್ಣವಾಗಿ ತಿಳ್ಕೊಬೇಕಿದೆ. ಇದು ಕ್ರಿಯೇಟಿವ್ ಜಾಬ್. ಇದಕ್ಕೆ ಬಂದರೆ ನಿರ್ದೇಶಕನಾಗ್ತಾನೋ ನಟನಾಗ್ತಾನೋ ಅನ್ನೋದು ವಿಷಯ ಅಲ್ಲ. ಅವನು ಸಮಾಜದಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿ ಆಗ್ತಾನೆ, ವ್ಯಕ್ತಿ ಆಗಬೇಕು ಅನ್ನೋದೇ ಒಂದು ಆಶಯ. ಕಳ್ಳ ಆದ್ರೂ ಒಳ್ಳೆ ಕಳ್ಳ ಆಗಬೇಕು ಅಂತ ಅಷ್ಟೇ. ಸರ್, ಇನ್ನೊಂದು ಬೆಂಗಳೂರು ಕಡೆ ಅಥವಾ ಗ್ರಾಮೀಣ ಭಾಗದಲ್ಲಿರುವ ಪ್ರಗತಿಯಲ್ಲಿ ಇವತ್ತು ಈ ಶಿಬಿರ ಇದೆ. ಈ ಶಿಬಿರಕ್ಕೆ ಇಷ್ಟು ಮಕ್ಕಳು ಜಾಯ್ನ್ ಆಗಿದ್ದಾರೆ. ಅಲ್ಲಿಗೂ ಇಲ್ಲಿಗೂ ವ್ಯತ್ಯಾಸ ಏನಿದೆ ಸರ್? ಇದು ಮೊದಲನೇ ದಿನ, ಬೇಕಾದ್ರೆ ಇನ್ನೊಂದು 4-5 ದಿನ ಹೋಗಲಿ, ಅಥವಾ ಕೊನೆ ದಿನ ಇನ್ನೊಂದ್ಸರಿ ಭೇಟಿ ಆಗೋಣ. ಸೊ ಬೆಳವಣಿಗೆ ಹೆಂಗಾಗುತ್ತೆ ಅನ್ನೋದು, ಅದು ಆ ನೆಲಗುಣ, ಆ ಮಕ್ಕಳ ಮನಸ್ಥಿತಿ ಬೇರೆ ಬೇರೆ. ಈಗ ಪ್ರಗತಿ ಶಾಲೆ ಒಂದೇ ಶಾಲೆ ಮಕ್ಕಳಿಲ್ಲ, ಅಲ್ಲಿ ಬೇರೆ ಬೇರೆ ಶಾಲೆಯವರು ಇದ್ದಾರೆ. ಅವ್ರನ್ನು ಬೆರಿಬೇಕು, ಅವ್ರ ಫ್ರೆಂಡ್ಸ್ ಆಗಬೇಕು, ಅವ್ರವ್ರು ಹಂಚ್ಕೊಳ್ಬೇಕು, ಜಗಳ ಮಾಡ್ತಾರೆ, ಕಿತ್ತಾಟ ಕಟ್ತಾರೆ, ಚಾಡಿ ಹೇಳ್ತಾರೆ ಬಂದು, ಇವೆಲ್ಲ ಚಂದನೆ. ಸೊ ಇದ್ರ ಬೆಳವಣಿಗೆ ಗೊತ್ತಾಗದೆ ಒಂದಷ್ಟು ದಿನ ಆಗಬೇಕು, ಆದಮೇಲೆ ಗೊತ್ತಾಗೋದು. ಇವತ್ತಿನ ಆರಂಭ ಆಗಿದೆ. ಮುಂದೆ ಹೋಗ್ತಾ ಹೋಗ್ತಾ ಮತ್ತೆ ಭೇಟಿ ಆಗೋಣ. ಶಿಬಿರದ ಬಗ್ಗೆ ಬೇರೆ ಬೇರೆ ವಿವರಗಳನ್ನ ಹಂಚ್ಕೊಳ್ಳೋಣ. ಓಕೆ, ಥ್ಯಾಂಕ್ ಯು ಸರ್.